ಎಕ್ಸಾಕ್ಟಾಗಿ ಇಲ್ಲಿ ಏನಾಗಿದೆ ಅಂದರೆ ನೋಡಿ, ನಿನ್ನೆ ರಾತ್ರಿ ಮಳೆ ಗಾಳಿ ಜಾಸ್ತಿ ಬಂದ್ಬಿಟ್ಟು ಎಲ್ಲ ಮರಗಳು, ಅಡಿಕೆ ಮರಗಳು, ತೆಂಗಿನ ಮರಗಳೆಲ್ಲ ಬಿದ್ದೋಗಿದೆ. ಇಲ್ಲಿ ರೋಡಲ್ಲಿ ಯಾರ್ಯಾರಿಗೆ ಏನೇನು ಅನಾಹುತ ಆಗಿದೆ ಗೊತ್ತಿಲ್ಲ. ಬರೀ ರೋಡಿಗಷ್ಟೇ ಬಿದ್ದಿಲ್ಲ, ಲೈನ್ಗಳು, ಕರೆಂಟ್ ಲೈನ್ ಇದೆ, ಕರೆಂಟ್ ಲೈನ್ ಮೇಲೆಲ್ಲ ಬಿದ್ದು ರೋಡೆಲ್ಲ ಫುಲ್ಲು ನೋಡಿ ಈ ಥರ ಆಗಿದೆ ಪರಿಸ್ಥಿತಿ. ಒಂದ್ಸಲಿ ಪ್ರಕೃತಿ ವಿಕೋಪ ಆದರೆ ಈ ಥರ ಆಗುತ್ತೆ ನೋಡಿ. ಫ್ರೆಂಡ್ಸ್, ನಾನು ಶಿವಮೊಗ್ಗ ಮಾರುತಿ. ಇವತ್ತು ನಾನಿರೋ ಏರಿಯಾ ಬಂದು ಶ್ರೀ ಗುಡ್ಡದ ಮಲ್ಲೇಶ್ವರ ದೇವಸ್ಥಾನ, ಮಲ್ಲಾಪುರ. ಇಲ್ಲಿ ನೋಡಿ ಫ್ರೆಂಡ್ಸ್, ಇದು ಕೈಮರ, ಅರತೋಳದ ಕೈಮರ ಹೋಗೋ ರಸ್ತೆ. ಇಲ್ಲಿಂದ ಸೀದಾ ಮುಂದೆ ಹೋದರೆ ಚನ್ನಗಿರಿ ಹೋಗೋ ರಸ್ತೆ, ಆಮೇಲೆ ಕನಸಿನಕಟ್ಟೆ, ಮೈದೊಳಲು, ಇಷ್ಟು ಊರಿಗೆ ಜಾಯಿಂಟ್ ಆಗೋ ರಸ್ತೆಯಲ್ಲಿ ಭಾರಿ ಅನಾಹುತ ಆಗಿದೆ. ದೊಡ್ಡ ದೊಡ್ಡ ಮರಗಳೇ ನೆನ್ನೆ ಬಿರುಗಾಳಿಗೆ ಲೈನ್ ಮೇಲೆ, ಕರೆಂಟ್ ವೈರ್ ಮೇಲೆಲ್ಲ ಬಿದ್ದೋಗಿದೆ. ಇದು ಶ್ರೀ ಗುಡ್ಡದ ಮಲ್ಲೇಶ್ವರ ದೇವಸ್ಥಾನ. ಮಾರ್ಸ್ ಮಾರುತಿ ಯೂಟ್ಯೂಬ್ ಚಾನಲ್ಗೆ ಫಸ್ಟ್ ಟೈಮ್ ನೀವು ವೀಕ್ಷಕರಾಗಿದ್ದರೆ ಕೆಳಗೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಇದನ್ನು ಪ್ರೆಸ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋನು ಫಸ್ಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆನಂತರ ನೀವು ನಿರಂತರ ಟಚ್ನಲ್ಲಿರ್ಬೋದು. 26/4/2026 ಅಂದರೆ ರಾತ್ರಿ ಸುರಿದಂಥ ಮಳೆಗೆ ಅನಾಹುತ ಏನೇನಾಗಿದೆ ಅಂತ ಅದು ಗೊತ್ತಾಗಿರೋದು ಬೆಳಗಿನ ಜಾವ. ಅಂದರೆ 27/4/2026 ಬೆಳಗಿನ ಜಾವ. ಏನು 26 ಭಾರಿ ಮಳೆ ಮತ್ತು ಬಿರುಗಾಳಿ ಬಂದು ತೆಂಗಿನ ಮರಗಳು, ಅಡಿಕೆ ತೋಟಗಳು, ತುಂಬ ರೈತರಿಗೆ ಲಾಸ್ ಆಗಿದೆ. ಈ ರಸ್ತೆಯಲ್ಲಿ ಓಡಾಡೋ ಅಂಥ ಪ್ರತಿಯೊಬ್ಬರಿಗೂ ನೋವಾಗುವಂಥ ಸಂಗತಿ ಇದು. ಸರ್ಕಾರ ತಕ್ಷಣ ಇದಕ್ಕೆ ಸ್ಪಂದಿಸಿ ರೈತರಿಗೆ ಅದೇನು ಬೆಳೆ ಹಾನಿಯಾಗಿದೆ ಅದಕ್ಕೆಲ್ಲ ಪರಿಹಾರ ನೀಡಲಿ. ಎಲ್ಲಿ ಲೈಟ್ ಕಂಬಗಳು ಏನು ಡ್ಯಾಮೇಜ್ ಆಗಿದೆ ಇದೆಲ್ಲ ತತ್ಕ್ಷಣ, ಅಂದರೆ 2-3 ದಿನಗಳ ಆಗುತ್ತೆ ರೆಡಿ ಆಗಲಿ. ಸ್ಕಿಪ್ ಮಾಡದೆ ವಿಡಿಯೋ ವೀಕ್ಷಣೆ ಮಾಡಿದ ಎಲ್ಲರಿಗೂ ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋಗಾಗಿ ವೆಯ್ಟ್ ಮಾಡಿ. ಬಾಯ್ ಫ್ರೆಂಡ್ಸ್.